ನಮ್ಮ ಗಾರ್ಮೆಂಟ್ಸ್ ಬಗ್ಗೆ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ ನೋಡು. ಇತ್ತೀಚೆಗೆ ನಮ್ಮ ಗಾರ್ಮೆಂಟ್ಸ್ನಲ್ಲಿ ಆಗಿರುವಂಥ ಇಂಪ್ಲಿಮೆಂಟ್ ಬಗ್ಗೆ ಬರ್ತಿದ್ದಾರೆ. ತುಂಬ ಚೆನ್ನಾಗಿದೆ, ನೀನೊಂದ್ಸಲ ಓದು. ಪುಷ್ಪಾಕ್, ಏನ್ ಮಾಮ್? ಎಲ್ಲಿ ಹೋಗಿದ್ದೆ? ನೀವು ಇತ್ತೀಚೆಗೆ ಈ ಥರ ಪ್ರಶ್ನೆ ಮಾಡಿದ್ರೆ ನಾನು ಎಲ್ಲಿ ಹೋಗಿದ್ದೀನಿ ಅಂತ ಆಲ್ರೆಡಿ ತಿಳ್ಕೊಂಡೇ ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಅರ್ಥ. ನಾನು ಧ್ರುವನ್ ಮನೆಗೆ ಹೋಗಿದ್ದೆ, ಸರಿನಾ? ಏನು ಸರಿನಾ? ದೊಡ್ಡವ್ರ ಮಾತು ಕೇಳೋದಿಲ್ಲ, ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ಯಾ. ಜೊತೆಗೆ ಎಲ್ರ ಮನೆ ಬಾಗ್ಲಿಗೆ ಹೋಗಿ ಸಾರಿ ಕೇಳ್ತಾ ಇದ್ಯಾ. ನಾಚಿಕೆ ಆಗಲ್ವಾ ನಿನಗೆ? ಮಾಮ್, ನಾನೇನು ಬೇಕು ಅಂತ ಹೀಗೆ ಮಾಡಿಲ್ಲ. ಧ್ರುವ ಮೈನಾ ಇಬ್ರು ಚೆನ್ನಾಗಿರ್ಲಿ ಅಂತ ನಾನು ಈ ರೀತಿ ಮಾಡಿರೋದು. ಆ್ಯಂಡ್ ನಾನು ಮಾಡಿದ್ದು ತಪ್ಪು ಅಂತ ನನ್ಗೆ ಗೊತ್ತಾದ್ಮೇಲೆ ನಾನು ಹೋಗಿ ಕ್ಷಮೆ ಕೇಳಿದೆ. ಇದ್ರಲ್ಲಿ ನಾಚಿಕೆ ಪಡೋವಂಥದ್ದೇನು? ನಿನಗ್ ನಾಚಿಕೆ ಆಗದೆ ಇರಬಹುದು, ಆದ್ರೆ ನಮಗೆ ನಾಚಿಕೆ, ಅಸಹ್ಯ ಎಲ್ಲ ಆಗ್ತಾ ಇದೆ. ಇದೇ ಕಾರಣಕ್ಕೇನೆ ಮೊದ್ಲಿಂದನೂ ಆ ಧ್ರುವ ಮೈನನ್ ಜೊತೆ ಸೇರ್ಬೇಡ ಅಂತ ನಾನು ಬಡ್ಕೊಂಡಿದ್ದು. ಅದ್ರಲ್ಲೂ ಆ ಮೈನಂಗೆ ಹೆಲ್ಪ್ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ದು. ನನ್ ಮಾತ್ ಕೇಳಿದ್ಯಾ ನೀನು? ಫಸ್ಟ್ ಆಫ್ ಆಲ್, ಆ ಮೈನಾ ನಿಂಗೇನೋ ಆಗ್ಬೇಕು? ನಿನ್ ಅತ್ತೆ ಮಗಳ, ಮಾವನ್ ಮಗಳ, ಅಥವಾ ನಿನ್ ರಿಲೇಟಿವಾ? ಅವಳಿಂದ ನೀನ್ ಯಾಕೋ ಅವಮಾನ ಪಡ್ಬೇಕು? ನಮ್ ಲೆವೆಲೇನು, ಆ ಧ್ರುವನ್ ಲೆವೆಲೇನು? ಅವ್ರ ಅಮ್ಮನ ಹತ್ರ ಹೋಗಿ ನೀನ್ ಕ್ಷಮೆ ಕೇಳದ ಬುದ್ಧಿ ಇಲ್ವಾ ನಿಂಗೆ? ಮಾಮ್, ಮೈನಾ ನನಗೇನಾಗಬೇಕು ಅಂತ ಹೇಳೋ ಮೆಚುರಿಟಿ ನನಗಿದೆ, ಆದ್ರೆ ಅದನ್ನು ಕೇಳಿಸ್ಕೊಳ್ಳೋ ಪೇಷನ್ಸು ನಿಮಗಿಲ್ಲ. ನೋಡಿ ಮಾಮ್, ಸುಮ್ಮನೆ ಏನೇನೋ ಹೇಳಿ ನನಗೆ ಇರಿಟೇಟ್ ಮಾಡಬೇಡಿ, ಜಗಳಕ್ಕೆ ಬರಬೇಡಿ. ಪ್ಲೀಸ್ ಲೀವ್ ಮೀ ಅಲೋನ್. ಪುಷ್ಪಕ್, ನಿನಗೆ ಮದ್ವೆ ಮುಂಜಿ ಅಂತ ಮಾಡಿಸಿ ನಿನ್ಗೊಂದ್ ಫ್ಯಾಮಿಲಿ ಕೊಡ್ಬೇಕು ಅಂತ ನಾನು ಒದ್ದಾಡ್ತಾ ಇದ್ರೆ ನೀನ್ ಮಾಡ್ತಿರೋದೇನು? ನಿನ್ ಲೈಫ್ ಮೇಲೆ ನಿನಗೆ ಇಂಟ್ರೆಸ್ಟ್ ಇಲ್ಲದೆ ಬೇಡದೇ ಇರೋ ಕೆಲಸ ಮಾಡ್ತಾ ಇದ್ಯಾ? ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ನಿನಗೂ ನರ್ತನಂಗೂ ಎಂಗೇಜ್ಮೆಂಟ್. ಮುಂದಿನ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಮುಹೂರ್ತದಲ್ಲಿ ಮದ್ವೆ. ಅದಕ್ಕೆ ನೀನು ಓಕೆ ಹೇಳ್ಬೇಕು. ಆಗಲ್ಲ ಮಾಮ್, ಮೈನನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋವರೆಗೂ ನಾನ್ ಮದ್ವೆ ಮಾಡ್ಕೊಳಲ್ಲ. ಇದು ನನ್ನ ಫೈನಲ್ ಡಿಸಿಷನ್. ಪುಷ್ಪಕ್, ನಿಂತ್ಕೊಳ್ಳೋ, ನಾನು ಹೇಳೋದನ್ನ ಕೇಳು. ಹೇಳೋದು ಕೇಳೋಕೆ ಏನು ಉಳ್ದಿಲ್ಲ ಮಾಮ್. ನಾನು 1000 ಸಲ ಹೇಳಿದ್ದೀನಿ, ದಯವಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡಿ. ಅಂಡ್ ಪ್ಲೀಸ್, ಮತ್ತೆ ನಾನು ಇದನ್ನ ರಿಪೀಟ್ ಮಾಡಲ್ಲ. ಪುಷ್ಪಕ್, ನಾನೊಬ್ಳೆ ಇಲ್ಲಿ ಕಿರ್ಚಾಡ್ಕೊಂಡು ಮಾತಾಡ್ತಾ ಇದ್ರೆ ನಿಮಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ನಿಂತಿದ್ದೀರಾ. ಯಾಕೆ? ಅವನ್ ಜೀವನ ಹಾಳಾಗ್ ಹೋಗ್ಲಿ ಅಂತನಾ? ನೋಡು, ಇದೇ ಇವನ ನಿರ್ಧಾರನ ಸಕಲೇಶ್ಪುರದಿಂದ ಬಂದಾಗಿಂದ ಹೇಳ್ತಾ ಇದ್ದಾನೆ. ನೀನ್ ಪದೇ ಪದೇ ಹೋಗಿ ಅವನಿಗೆ ಎಂಗೇಜ್ಮೆಂಟ್ ಮಾಡ್ಕೊ, ಮದ್ವೆ ಮಾಡ್ಕೊ ಅಂದ್ರೆ ಅವ್ನು ಅದನ್ನೇ ಹೇಳ್ತಾನೆ. ಅಲ್ಲ ಕಣೆ, ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯೇನೆ? ಸ್ವಲ್ಪ ಸಮಾಧಾನವಾಗಿರು. ಹೌದು, ನನಗ್ ತಲೆ ಕೆಟ್ಟಿದೆ, ನಾನು ಹುಚ್ಚಿ. ಮದ್ವೆ ಬೇಡ ಅನ್ನೋ ಕಾರಣಕ್ಕೆ ಸುಮ್ನೆ ನೆಪ ಹೇಳಿ ಮುಂದಕ್ಕೆ ಹಾಕ್ತಾ ಇದ್ದಾನೆ. ಹಾಗಂತ ನಾವು ಸುಮ್ನೆ ಇರಕ್ಕಾಗತ್ತಾ? ಏನಾದ್ರೂ ಮಾತಾಡಿ. ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಮೈನನ್ ಈ ಪರಿಸ್ಥಿತಿ ಕಾರಣ ಯಾರು ಅಂತ ಮೊದಲು ಕಂಡುಹಿಡಿಬೇಕು. ಅವನ ಮೂಲಕ ಮೈನಾ ಪ್ರೆಗ್ನೆಂಟ್ ಆಗಿರೋದಕ್ಕೆ ಯಾರು ಕಾರಣ ಅನ್ನೋದನ್ನ ತಿಳ್ಕೊಂಡ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಆ ವ್ಯಕ್ತಿಗೆ ಶಿಕ್ಷೆ ಕೊಡ್ಸೋ ಜವಾಬ್ದಾರಿ ನಂದು. ಪುಷ್ಪಕ್ ಜೊತೆ ಮಾತಾಡಿ ಪುಷ್ಪಕ್ಗೂ ನರ್ತನಾಗೂ ಮದ್ವೆ ಮಾಡೋ ಜವಾಬ್ದಾರಿ ನಮ್ಮಿಬ್ಬರದು. ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಸೌಪರ್ಣಿಕಾ, ಎಲ್ಲ ಸರಿ ಹೋಗುತ್ತೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಪ್ರಪಂಚನೇ ಕತ್ಲಾಗಿರುತ್ತೆ ಅಂತ ಅನ್ಕೊಂಡಿರುತ್ತೆ. ಹಾಗೇನೆ ಭೈರನ್ನ ಕಂಡು ಹಿಡಿದ್ರೆ ಪುಷ್ಪಕ್ ನಮ್ ದಾರಿಗೆ ಬರ್ತಾನೆ ಅನ್ನೋದು ನೀವಿಬ್ರು ಕನಸು ಕಾಣ್ತಾ ಇದ್ದೀರಾ. ನಾನ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವನ್ನ ಹೆದರ್ಸಿ ಬೆದರ್ಸಿ ನಮ್ ದಾರಿ ಕರ್ಕೊಂಡ್ ಬಂದು ಅವನಿಗೆ ಮದ್ವೆ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಇಡೀ ಜನ್ಮಕ್ಕೆ ಅವ್ನ್ ಮದ್ವೆ ಮಾಡ್ಕೊಳ್ಳಲ್ಲ.